ತಟ್ಟೆ ಕಾಸು ಯಾರ ಪಾಲು? ಈ ಚರ್ಚೆಯಲ್ಲಿ ಈಗಾಗಲೇ ದೀಕ್ಷಿತರು ಹೇಳ್ತಾ ಇದ್ರು, ಅನಾದಿ ಕಾಲದಿಂದಲೂ ಅರ್ಚಕರಿಗೆ ಒಂದು ಧನವನ್ನು ಕೊಡುವಂತಹ ಪದ್ಧತಿ ಇತ್ತು. ಅದು ಮೊದಲು ರಾಜರ ಕಾಲದಲ್ಲಿ ಚಿನ್ನವನ್ನೇ ಕೊಡ್ತಾ ಇದ್ರು. ಆದರೆ ತನ್ನ ನಂತರದ ಬದಲಾವಣೆಯಲ್ಲಿ ಆತನ ಕುಟುಂಬ ನಿರ್ವಹಣೆಗೂ ಅಥವಾ ದೇವರ ಮಹಿಮೆಯನ್ನು, ಆ ದೇವಸ್ಥಾನದ ಆ ಸ್ಥಳದ ಮಹಿಮೆಯನ್ನು ವಿವರಿಸಿದ್ದಕ್ಕೆ ಅಲ್ಲಿ ಭಕ್ತರು ಕೊಡುವಂತಹ ಕಾಣಿಕೆ ನೇರವಾಗಿ ಅರ್ಚಕನಿಗೆ ಸಲ್ಲಬೇಕಾಗಿದ್ದು. ಅದಕ್ಕೊಂದು ಉದಾಹರಣೆಯನ್ನು ಕೂಡ ಕೊಡ್ತಾರೆ. ನ್ಯಾಯವನ್ನು ಕೇಳಿ ನಾವು ಕೋರ್ಟ್ ಮೆಟ್ಟಿಲೆತ್ತಾಗ ಅಲ್ಲಿ ನ್ಯಾಯವನ್ನು ಕೊಟ್ಟಂಥ ಜಡ್ಜಿಗೆ ನಾವು ಫೀಸ್ ಕೊಡೋದಿಲ್ಲ, ಆದರೆ ನ್ಯಾಯವನ್ನು ವಾದಿಸಿದಂಥ ಲಾಯರ್ಗೆ ಹೇಗೆ ಫೀಸ್ ಕೊಡ್ತೀವೋ ಹಾಗೆ ಅರ್ಚಕನಿಗೆ ಆ ತಟ್ಟೆ ಕಾಸು ಸಲ್ಲಬೇಕಾಗುತ್ತೆ ಅಂತ. ಶ್ರೀನಿವಾಸ್, ಇವರ ಮಾತಿಗೆ ನಿಮ್ಮ ಅಭಿಪ್ರಾಯ? ಈಗ ಅವರು ಹೇಳಿದ್ರು ಗುರುಗಳು ಅರ್ಚಕರಿಂದನೇ ಸಾನ್ನಿಧ್ಯವನ್ನು ಹೊಂದುತ್ತೆ ಅಂತ ಹೇಳಿ. ಅದೇ ಶಾಸ್ತ್ರಗಳು ಹೇಳುತ್ತವೆ ಅರ್ಚಕಸ್ಯ ಹರಿಸಾಕ್ಷಾತ್ ಅಂತ ಹೇಳುತ್ತೆ. ಅರ್ಚಕರು ಹರಿಗೆ ಸಮಾನರು ಅಂತ. ಅದೇ ಮುಂದಿನ ಪಾದವನ್ನು ನೋಡಿದ್ರೆ ಅರ್ಚಕಸ್ಯ ಹರಿದ್ರೋಹಿ ಅಂತ ಹೇಳುತ್ತೆ. ಅರ್ಚಕರು ದೇವರಿಗೆ ದ್ರೋಹಿಗಳು ಮೊದಲನೇದು ಅಂತ ಹೇಳುತ್ತೆ. ಇದು ಆಗಮಶಾಸ್ತ್ರ ಓದಿರುವಂತಹ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಉಲ್ಲೇಖ ಮಾಡುವಂಥ ದೊಡ್ಡ ವಿಷಯ. ಇನ್ನ ಇವರು ಹೇಳಿದ್ರು ಈ ತಟ್ಟೆ ಕಾಸು ಅರ್ಚಕರಿಗೆ ಸೇರಬೇಕು ಅಂತ ಹೇಳಿ. ನಾನು ಇತಿಹಾಸದ ವಿದ್ಯಾರ್ಥಿಯಾಗಿ ನಾನು ಅದನ್ನು ಚೆನ್ನಾಗಿ ತಿಳ್ಕೊಂಡ ಪ್ರಕಾರ ಎಲ್ಲಿಯೂ ಕೂಡ ಸುವರ್ಣದ್ವಾನವನ್ನ ಅಥವಾ ಸುವರ್ಣ ಕಾಸನ್ನ ಕೊಟ್ಟಿದ್ದ ಇತಿಹಾಸ ಇಲ್ಲ. ರಾಜ ಮಹಾರಾಜರು ಅರ್ಚಕರಿಗೆ ಕೊಟ್ಟಂತಹ ಇತಿಹಾಸ ಇಲ್ಲ. ಇರಲಿ, ಅದೊಂದು ಪ್ರಶ್ನೆ. ಆನಂತರ ನೀವು ಕೋರ್ಟ್ ಬಗ್ಗೆ ಹೇಳಿದ್ರೆ, ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಪೂರಿ ಜಗನ್ನಾಥ ದೇವಾಲಯದಲ್ಲಿ ಒಂದು ವಾರ್ಷಿಕ ವರಮಾನ 60 ಕೋಟಿ ರೂಪಾಯಿ ಇತ್ತು ಅರ್ಚಕರಿಗೆ. ಆ ವಾರ್ಷಿಕ ವರಮಾನವನ್ನ ಸುಪ್ರೀಂ ಕೋರ್ಟ್ ವರೆಗೂ ಮಂಡಳಿ ತಗೊಂಡು ಹೋಯ್ತು. ಇಬ್ಬರದು ಆಲಿಸಿ, ವಿಷಯಗಳನ್ನು ಆಲಿಸಿ, ಭಕ್ತರು ಕೊಡುವ ಕಾಣಿಕೆ ಅರ್ಚಕರದ್ದಲ್ಲ. ಯಾಕೆ ಅಂದ್ರೆ ಅರ್ಚಕರು ಕೊಡುವಂತಹ ತಗೊಳ್ಳುವಂತಹ ಕಾಸು ಭಕ್ತರು ಭಗವಂತನಿಗೆ ಅರ್ಪಣೆ ಮಾಡೋದಂಥದ್ದು. ಅದಕ್ಕೆ ಮೇಲುಕೋಟೆ ಮ್ಯಾನ್ಯುಯಲ್ಲೂ ಕೂಡ 25 ರೂಪಾಯಿ ಬಿಟ್ಟು ಮಿಕ್ಕಿದ್ದೆಲ್ಲ ದೇವಸ್ಥಾನಕ್ಕೆ ಸೇರ್ಬೇಕು ಅಂತ ಹೇಳುತ್ತೆ. ಅದನ್ನ ಮರೆಮಾಚಿ ಬೇಕಾದ್ರೆ ಬೇರೆ ಏನ್ ಬೇಕಾದ್ರೂ ಹೇಳ್ಬೋದು. ಆದ್ರೆ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರೆ ಅರ್ಚಕನಿಗಾಗಿ ಭಕ್ತರು ಕೊಡೋದಿಲ್ಲ. ನೀ ಸೇವೆ ಮಾಡಿಸಿದಿ ಅಂತ ಕೇಳಿದ್ರೆ ಜವಾನನಿಗೆ ಯಾಕ್ರಿ ಕೊಡ್ತಾರೆ? ಭಗವಂತನ ಜವಾನ ಅವನು ಭಕ್ತಾದಿಗಳಿಗೆ ಸಂಪರ್ಕ ಸೇತುವೆಯನ್ನು ಗುರು ಅಲ್ಲ. ಅವನು ಜ್ಞಾನ ಮಾರ್ಗವನ್ನು ಕೊಡುವಂತವನು ಗುರು. ನೀನು ಬಿಂಬದ ಮುಂದೆ ನಿಂತು ಮಂಗಳಾರತಿಯನ್ನ ಎತ್ತಿ ಭಕ್ತನಿಗೆ ಕೊಡುವಂತ ಒಬ್ಬ ಸೇವಕ ನೀನು. ಅರ್ಥ ಆಗ್ತಿದ್ಯಾ? ಸೇವಕನ್ನ ಯಾರು ಗುರು ಅಂತ ಹೇಳೋದೇ ಇಲ್ಲ. ಆ ಜ್ಞಾನ ಮಾರ್ಗವನ್ನು ಈಗ ತಿರುಪತಿಲಿ 16 ಜನ ದೇವತಾ ಆರಾಧನೆಯನ್ನು ಮಾಡ್ತಾರೆ ಅರ್ಚಕರು. ಅದರ ಜೊತೆಗೆ ವೇದ ಪಾರಾಯಣಕರ್ತರು ಅವರು ಸಾವಿರಾಂತರ ಜನ ಇದ್ದಾರೆ. ತಿರುಪತಿಲಿ ನಿಮಗೆ ತಿರುಪತಿ ಇತಿಹಾಸವನ್ನು ಅರ್ಚಕರು ಹೇಳ್ತಾರೆ. ನಿಮಗೆ ಕೋಟ್ಯಾಂತರ ಜನ ಹೋಗುವಂತ ಜಾಗದಲ್ಲಿ ಅರ್ಚಕರು ಹೇಳ್ತಾ ಕೂತ್ಕೋತಾರೆ ನಿಮಗೆ. ಅದನ್ನ ನಾನು ಯಾವತ್ತೂ ಒಪ್ಪಲ್ಲ ಬಿಡಿ. ಅದಾದ್ಮೇಲೆ ಇಲ್ಲಿ ಸುಪ್ರೀಂ ಕೋರ್ಟ್ಗೆ ಬಂದಾಗ ಈ 60 ಕೋಟಿ ರೂಪಾಯಿ ಒಬ್ಬ ಮನುಷ್ಯನಿಗೆ ಸಂಬಳ ಅಂತಿರ್ಬೇಕು. ಸಂಬಳಕ್ಕೆ ಮಿಗಿಲಾಗಿ ಸಿಕ್ಕಿದ್ದನ್ನ ಲಂಚ ಅಂತ ಹೇಳ್ತಾರೆ. 20,000 ರೂಪಾಯಿ ಸಂಬಳ ಕೊಟ್ರೆ ನಿಮ್ಗೆ 20,000 ರೂಪಾಯಿ ಸಂಬಳ ಕೊಟ್ರೆ ಅದು ನಿಮಗೆ ಗೌರವಧನ ಅಥವಾ ನಿಮ್ಮ ಜೀವನಾಧಾರ ಅಂತ ಹೇಳ್ಬೋದು. ನಿಮಗೆ ನಾನು ಬಂದು ಇನ್ನೇನಾದ್ರೂ ಕಾಸು ಕೊಟ್ರೆ ಅದನ್ನ ನಿಮ್ಮನ್ನ ಸಂಬಳ ಅಂತ ಕರೆಯಲ್ಲ, ಲಂಚ ಅಂತ ಕರೀತಾರೆ. ಅರ್ಥ ಆಗ್ತಿದ್ಯಾ? ಹಾಗೆ ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನವನ್ನು ಮಾಡಿತು. ಈ 60 ಕೋಟಿ ರೂಪಾಯಿ ದೇವಸ್ಥಾನಕ್ಕೆ ಸೇರಿದ್ದೇ ವಿನಃ ಅರ್ಚಕರದ್ದಲ್ಲ. ಇವನ್ನೆಲ್ಲ ಇನ್ನೊಬ್ರು ಇರ್ತಾರ್ರಿ ಅರ್ಚಕರು. ಎತ್ತಾಕದ ತಕ್ಷಣ ದೇವಾಲಯ ಪರಂಪರೆಯಿಂದ ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಕೆಲವು ದೇವಸ್ಥಾನಗಳಲ್ಲಿ ಅರ್ಚಕನ ಸಂಭಾವನೆ ನೀವು ಹೇಳಿದಾಗೆ ಒಂದು 20,000 ರೂಪಾಯಿ 10,000 ರೂಪಾಯಿ ಇರಬಹುದು ದೊಡ್ಡ ಮಟ್ಟದಲ್ಲಿ. ಆದ್ರೆ ಎಲ್ಲಾ ದೇವಸ್ಥಾನಗಳಲ್ಲಿಯೂ ಆ ಪರಿಸ್ಥಿತಿ ಇಲ್ಲ. ಅಂತಹ ದೇವಸ್ಥಾನದಲ್ಲಿ ಆ ಅರ್ಚಕನ ಬದುಕು ಹೇಗೆ? ಈಗ ನಾನು ಹೇಳ್ತೀನಿ, ಮೊದಲಿಗೆ ನಿಮ್ಮ ಮಾತಿಗೆ ನಾನು ದೀಕ್ಷಿತ ರಿಯಾಕ್ಷನ್ ಅಲ್ಲ, ಇದನ್ನ ನಾನು ಹೇಳ್ಬಿಡ್ಬೇಕು, ಇಲ್ಲಾಂದ್ರೆ ಅದು ಮತ್ತೆ ತಿರುಗ್ಬಿಡುತ್ತೆ. ಅದು ನಾನು ಈಗ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಕೇಳಿ. ನಾನು ಹೇಳ್ತಾ ಇರೋದು ಎಲ್ಲಾ ದೇವಾಲಯಗಳಲ್ಲೂ 20,000 ರೂಪಾಯಿ ಇದೆ ಅಂತಲ್ಲ. ಮೇಲುಕೋಟೆ ಚಲಮನಾರಾಯಣ ಸ್ವಾಮಿ ದೇವಾಲಯಗಳಲ್ಲಿ 250 ರೂಪಾಯಿ ಸಂಬಳ ಇದೆ. ಅಲ್ಲಿ 100 ಜನ ಕೆಲಸ ಮಾಡ್ತಾರೆ. ಆದರೆ ತಟ್ಟೆ ಕಾಸು ಅಂತೇಳಿ 5 ಲಕ್ಷ ರೂಪಾಯಿ ತಿಂಗಳಿಗೆ ವರಮಾನ ಮಾಡ್ಕೊಂಡ್ರೆ ಮಿಕ್ಕಿದವರು 99 ಜನ ಮಣ್ಣ ತಿಂತಾರೆ. ಹೇಳಿ ಸ್ವಾಮಿ, ಇದು ಅಸಮಾನತೆಗೆ ಕಾರಣವಾಗುತ್ತೆ. ಇಡೀ ದೇಶದ ಉದ್ದಗಲಕ್ಕೂ ನೀವು ನೋಡ್ಕೊಂಡು ಬಂದ್ರೆ ತಮಿಳುನಾಡಲ್ಲಿ ಸಾವಿರಾಂತರ ದೇವಾಲಯಗಳು ನಷ್ಟವಾಗ್ಬಿಟ್ಟಿದೆ. ಅದೇ ಈಗ ಮೈಸೂರು ಜಿಲ್ಲೆಗೆ ಬಂದ್ರೆ 100 ದೇವಾಲಯಗಳು ನಶಿಸಿ ಹೋಗ್ಬಿಟ್ಟಿವೆ. ಕಾರಣ ಏನಂದ್ರೆ ಅಲ್ಲಿದ್ದಂತಹ ವ್ಯವಸ್ಥೆ. ಈಗ ನೋಡಿ, ಒಬ್ಬ ಇದ್ದು ಅರ್ಚಕ ಇದ್ದು ಬ್ರಹ್ಮೋತ್ಸವ ನಡ್ಸಕ್ಕಾಗಲ್ಲ, ಒಬ್ಬ ಇದ್ದು ಉತ್ಸವ ನಡ್ಸಕ್ಕಾಗಲ್ಲ, ಒಬ್ಬ ಇದ್ದು ದೇವಸ್ಥಾನವನ್ನು ನೋಡ್ಕೊಳಕ್ಕಾಗಲ್ಲ. ಇವ್ರು ಯಾರ ಮೇಲೆ ಆರೋಪ ಮಾಡಬೇಕು ಅಂದ್ರೆ ಅಲ್ಲಿನ ಎಕ್ಸಿಕ್ಯೂಟಿವ್ ಆಫೀಸರ್ ಅವ್ರು 20,000 ರೂಪಾಯಿ ತಗೋತಾರೆ ಇದೇ ದುಡ್ಡಿಂದ, ಇದೇ ದೇವಸ್ಥಾನದ ದುಡ್ಡಿಂದ 20,000 ರೂಪಾಯಿ. ಆ ದುಡ್ಡನ್ನ 20,000 ರೂಪಾಯಿ ನನಗೆ ಸಂಬಳ ಕೊಡು, ನಾನು ಮಾನ ಮರ್ಯಾದೆಯಿಂದ ಬದುಕಬಹುದು. ಆ ರೀತಿ ಹೋರಾಟ ಮಾಡಬೇಕೇ ವಿನಃ ತಟ್ಟೆ ಕಾಸಿಗೆ ಬೀದಿ ಜಗಳ ಆಡಿದ್ರೆ ಯಾರಾದ್ರೂ ಇವರಿಗೆ ಗೌರವ ಕೊಡ್ತಾರ ಸ್ವಾಮಿ?
ಅದನ್ನ ಅರ್ಚಕರು ಈಗ ಆ ರಂಗನಾಥ ಸ್ವಾಮಿ ದೇವಾಲಯದ ಕಚ್ಚಾಡ್ತಾ ಇದ್ದಾರೆ. ಯಾವ ರಂಗನಾಥ ಸ್ವಾಮಿಯ ಚರಿತ್ರೆಯನ್ನು ಹೇಳ್ತಾ ಇದಾರಲ್ಲಿ? ಯಾವ ಸಂಪ್ರದಾಯವನ್ನು ತೋರಿಸ್ತಾ ಇದ್ದಾರೆ ಹೇಳಿ? ಅರ್ಚಕರು ಶ್ರೇಷ್ಠ ಅಂತ ಹೇಳೋದು ಅಂತದ್ದು ಅವತ್ತಿನ ಕಾಲಕ್ಕೆ ಮುಗಿದೋಯ್ತದು. ರಾಜಮಹಾರಾಜರ ಕಾಲದಲ್ಲೂ ನೀನು ಗಮನೀಯವಾಗಿ ವಿದ್ಯಾರ್ಹತೆ ಹೆಂಗಿರ್ಬೇಕು? ವೇದಾಂಗ ತತ್ವಜ್ಞಾನ ಸರ್ವಶಾಸ್ತ್ರ ವಿಶಾರದಾನ್ನ. ವೇದವೇ ನೆಟ್ಟಕ್ಕೆ ಗೊತ್ತಿಲ್ವಲ್ರಿ ಅವ್ರಿಗೆ. ಹೋಗ್ಲಿ ಬ್ರಹ್ಮೋತ್ಸವ ಹೆಂಗ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ವಲ್ರಿ ಅವ್ರಿಗೆ. ನಾನ್ ಹೇಳ್ತಾ ಇರೋದು ಎಲ್ಲಾ ಅರ್ಚಕರ ಬಗ್ಗೆ ಅಲ್ಲ. ಅದ್ರ ಜೊತೆಗೆ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ 25,000 ರೂಪಾಯಿ ಸಂಬಳ ಕೊಡಿ. ಈಗ ಅಸಮಾನತೆ ಕಾಣ್ತಾ ಇರುವಂತಹ ದೇವಸ್ಥಾನಗಳು, ಲಕ್ಷಾಂತರ ಜನರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ನಿಮಗೆ ವರಮಾನ ಬರ್ತಾ ಇದೆ. ಈಗ ಇದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ 40 ಕೋಟಿ ರೂಪಾಯಿ ಆದಾಯ. ಚಾಮುಂಡಿ ಬೆಟ್ಟ, ಶ್ರೀರಂಗಪಟ್ಟಣ, ಮೇಲ್ಕೋಟೆ, ಮಲೆಮಹದೇಶ್ವರನ ಬೆಟ್ಟ, ನಂಜನಗೂಡು, ಯಡಿಯೂರು ಸಿದ್ದಲಿಂಗೇಶ್ವರ, ಆ ಭಾಗದ ಅರ್ಧ ಭಾಗಕ್ಕೆ ದುಡ್ಡು ಬರ್ತಾ ಇದೆ. ನೀನು ಇನ್ನು ಅಧ್ಯಯನದಲ್ಲಿ ನೀನು ಮೇಲೆ ಬರಬೇಕೇ ವಿನಃ ಕಾಸಿನಿಂದ ನೀನು ಮೇಲೆ ಬರಬಾರದು. ಅನಿವಾರ್ಯವಾ? ಅರ್ಚಕನಿಗೆ ತಟ್ಟೆ ಕಾಸು ಅನಿವಾರ್ಯ ಅಂತ ಹೇಳ್ತೀರಾ? ಅಥವಾ ಈಗಾಗಲೇ ಶ್ರೀನಿವಾಸ್ ಹೇಳಿದ ಹಾಗೆ ಅಲ್ಲಿ ಮಾರಾಮಾರಿ ಜಗಳ ಆಗ್ತಿದೆ ಮಾಗಡಿಯ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ, ಈ ರೀತಿಯಾಗಿ ಕಚ್ಚಾಡಿಕೊಂಡ್ರೆ ಅದೇ ಕಾಸಿಗಾಗಿ ಏನು ಮರ್ಯಾದೆ ಉಳಿಯುತ್ತೆ ಅಂತ? ಇದು ಮರ್ಯಾದೆ ಅನ್ನೋದು ಆ ಸ್ಥಾನದಿಂದ ಕೆಡುವಂಥ ವೈಶಿಷ್ಟ್ಯತೆ. ನಮ್ಮ ಮಿತ್ರರು ಹೇಳಿದ್ರು ಅರ್ಚಕಸ್ಯ ಹರಿಸಾಕ್ಷಾತ್ ಅಂತ. ಅರ್ಚಕರೇ ಹರಿ ಅಂತಂದರು. ಆಗ ಅರ್ಚಕರಿಗೆ ಕೊಟ್ಟು ಕಾಸು ಎಲ್ಲಿಗೆ ಹೋಗ್ಬೇಕು? ಹರಿಗೆ ಹೋಗ್ಬೇಕು. ಹರಿನೇ ಇವರು ಅಂದಾಗ ಅದು ಇವರಿಗೆ ಸೇರಬೇಕು. ಇನ್ನೆಲ್ಲೂ ಬೇರೆ ಅದು ಹರಿಗೆ ಹೋಗ್ತಾ ಇಲ್ಲ ಅನ್ನೋದು ವಿಭಜನೆ ಆಗಬಾರ್ದು ಅಂತ ನನ್ನ ಉದ್ದೇಶ. ಅರ್ಚಕಸ್ಯ ಹರಿಸಾಕ್ಷಾತ್ ಅಂದ ಮೇಲೆ ಏನು ಅರ್ಚಕನ ಕೈ ಕೊಡ್ತಾನೋ ಅದು ಹರಿಯಲ್ಲೇ ಸೇರುತ್ತೆ. ಎಲ್ಲಿ ಹೋಗ್ತಾ ಇದೆ ಅರ್ಚಕರು? ಅದೇ ಮಾತನ್ನು ಹೇಳಿದ್ರು. ಅರ್ಚಕಸ್ಯ ಹರಿಸಾಕ್ಷಾತ್ ಅಂದ್ರೆ ನಿಮ್ಮನೆಯಿಂದ ಪ್ರಸಾದ ಮಾಡ್ಕೊಡ್ತೀರಾ ಸ್ವಾಮಿ ಭಕ್ತಾದಿಗಳಿಗೆ? ಈಗ ಪ್ರಸಾದ ಅಂತ ಮಾಡಬೇಕಾದಾಗ ಸರ್ಕಾರ ಯಾಗಶಾಲೆ, ಪಾಕಶಾಲೆ ಇವೆಲ್ಲ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿಂದ ಬರುತ್ತೆ. ಈಗ ನನ್ನ ಹಾಲು ತಗೊಂಡೋಗಿ ನಾನು ದೇವ್ರಿಗೂ ಒಯ್ಯಲ್ಲ. ಒಂದು ಭಕ್ತಾದಿ 10 ರೂಪಾಯಿ ಕೊಟ್ಟು ಅಭಿಷೇಕ ಮಾಡಿಂದ ಬಂದಾಗ ಹಾಲಿಗಿಷ್ಟು, ಮೊಸರಿಗಿಷ್ಟು, ತುಪ್ಪಕ್ಕಿಷ್ಟು, ಬೆಣ್ಣೆಗಿಷ್ಟು ಅಂತ ನಾವು ಅದನ್ನು ವಿಭಜನೆ ಮಾಡ್ತೀವಿ. ಒಂದು ನಿಮಿಷ ಅದನ್ನು ಕೊಟ್ಟಂತ ಹಣವನ್ನ 100 ರೂಪಾಯಿ ಕೊಟ್ಟರೆ 100 ರೂಪಾಯಿ ಇಷ್ಟು ಪದಾರ್ಥಗಳು. ಇದೆಲ್ಲ ಆದ್ಮೇಲೆ ದೇವ್ರಿಗೆ ಅಲಂಕಾರ, ದೇವ್ರಿಗೆ ಅಲಂಕಾರ ಆದ್ಮೇಲೆ ಅರ್ಚನೆ ಆದ್ಮೇಲೆ ಮಂಗಳಾರತಿ, ಇದೆಲ್ಲ ಆದ್ಮೇಲೆ ಅವನಿಗೆ ಪ್ರಸಾದ. 100 ರೂಪಾಯಿನಲ್ಲಿ ಇವನಿಷ್ಟನ್ನು ವಿಭಜನೆ ಮಾಡಿ ಅವನಿಗೆ ಅಂತ ಕೂಲಿ 5 ರೂಪಾಯಿ. ಭಕ್ತಾದಿಗಳು ದಕ್ಷಿಣೆ ಹಾಕ್ಲೂಬಹುದು, ಹಾಕದಿರಲೂಬಹುದು. ಇವನು ಕೂಲಿ 5 ರೂಪಾಯಿ ಇಟ್ಕೊಂಡು 95 ರೂಪಾಯಿ ಇದೆಲ್ಲ ವಿಭಜನೆ ಮಾಡ್ತಾನೆ. 100 ರೂಪಾಯಿ ಕೊಟ್ಟವನಿಗೆ ಮನಸ್ಸಿಗೆ ಸಮಾಧಾನ ಆಗುತ್ತೆ. 100 ರೂಪಾಯಿ ಕೊಟ್ಟವನಿಗೆ 5 ರೂಪಾಯಿ ಮಾತ್ರ ಖರ್ಚು ಮಾಡಿ ನೆನ್ನೆ ಅಭಿಷೇಕ ಮಾಡಿದ್ದೆ ದೇವ್ರು ನೋಡ್ಕೊಂಬಿಡಿ ಅಂತೇಳಿ ಮಂಗಳಾರತಿ ಕೊಟ್ಟಾಗ ದಕ್ಷಿಣೆ ಹಾಕಕ್ಕೆ ಅವನಿಗೂ ಮನಸ್ಸು ಬರಲ್ಲ, ಪ್ರಸಾದ ತಗೊಂಡು ಇಂಟ್ರೆಸ್ಟ್ ಅವನಿಗೂ ಬರಲ್ಲ, ದೇವ್ರು ನೋಡಿದ ಪುಣ್ಯನೂ ಸೇರಲ್ಲ. ಅಲ್ಲ, ಇಲ್ಲಿ ಒಂದು ಇದು ಬಂತಲ್ಲ. ಇದಾದಾಗ ಏನಾಗುತ್ತೆ, ಈಗ ವಿಭಜನೆ ಮಾಡಿದ್ದನ್ನು ಸರ್ಕಾರ ಏನು ಮಾಡಿದ್ದಾರೆ, ಅದಕ್ಕೊಂದು ಟಿಕೆಟ್ ಅಂತ ಮಾಡಿದ್ರು. ಆ ಟಿಕೆಟನ್ನು ತಗೊಂಡು ಕೊಡ್ತಾರೆ. ಅದರಲ್ಲಿ ಪಾಕಶಾಲೆಯಿಂದ ಇಷ್ಟು ದ್ರವ್ಯ ಬರುತ್ತೆ, ಯಾಗಶಾಲೆಯಿಂದ ಇಷ್ಟು ದ್ರವ್ಯ ಬರುತ್ತೆ, ನೈವೇದ್ಯ ಅಂತ ಬರುತ್ತೆ. ಅದನ್ನು ತೋರಿಸ್ತೀವಿ. ಯಾರೋ ಮಾಡಿದ ನೈವೇದ್ಯ ನಾವು ಯಾಕೆ ಸ್ವಾಮಿಗೆ ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ? ನಿಮ್ಮನೆಯಿಂದ ಬರುತ್ತೆ ಅಂತ ನಮ್ಮ ಹತ್ರ ಕೇಳೋದು. ನಮ್ಮನೆಯಿಂದ ನಾವು ಮಾಡಬೇಕಾದ್ರೆ ಶುದ್ಧವಾಗಿ ಭಯಭಕ್ತಿಯಿಂದ ನೈವೇದ್ಯ ಮಾಡಿ ಅದನ್ನು ಮೇಲೊಂದು ಬಟ್ಟೆ ಮುಚ್ಕೊಂಡು ತೊಗೊಂಡು ದೇವ್ರ ಮುಂದೆ ಇಟ್ಟು ಪರಮಾತ್ಮ ನಾನು ಮಾಡಿದ್ದೀನಪ್ಪ ಸ್ವೀಕರಿಸ್ತೀವಿ. ಅದು ಸ್ವೀಕರಿಸ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಎರಡನೇ ಪ್ರಶ್ನೆ. ಅದೇನಾಗುತ್ತೆ, ಹವಿಸ್ ಮಾತ್ರ ಅವನಿಗೆ, ಹವಿರು ನಮಗೇನೆ. ಅನ್ನ ಸ್ವಾಮಿಗೆ ನೈವೇದ್ಯ ಮಾಡಿದ್ರೆ ಮೇಲೆ ಬಂದು ಹೊಗೆ ಮಾತ್ರ ಸ್ವಾಮಿಗೆ ಸೇರುತ್ತೆ, ಅನ್ನ ಎಲ್ಲ ನಮಗೆ ಇರುತ್ತೆ. ಯಾಕೆಂದ್ರೆ ನೀನು ತಿನ್ನೋ ಮಂಡ್ಯ ಮಗನೇ ನಾವತ್ತು ತಿಂದಾಕ್ಬಿಟ್ರೆ ನಿಮ್ಗೇನು ಉಳ್ಕೊಳ್ಳಲ್ಲ ಅಂತ ದೇವರೇ ಬಿಟ್ಬಿಡ್ತಾರೆ. ಅದನ್ನು ಅದು ಶಕ್ತಿಯ ಮಾತ್ರ ತಗೊಂಡು ಮಿಕ್ಕಿದ್ದೆಲ್ಲ ಹಾಗೆ ಬಿಡ್ತಾರೆ. ಅದೇ ರೀತಿಯಾಗಿ ನಾವು ಭಕ್ತನಿಗೆ ಕೊಡುವಂಥದ್ದು, ಅವನು ಕೊಟ್ಟ ಕಾಣಿಕೆಗೆ ಅವನಿಗೆ ಸೇವೆ ಮಾಡಿದಾಗ ಅವನು ತೃಪ್ತಿ ಆದಾಗ ಕೊಡುವಂಥ ಸಂಭಾವನೆ, ಸದ್ಭಾವನೆಯಿಂದ ಕೊಡೋದೇ ಸಂಭಾವನೆ. ಆ ಸಂಭಾವನೆ 10 ಕಡೆ ಬಂದು ಸೇರಿದಾಗ, 10 ಜನ ಸೇರಿದಾಗ ಕಿತ್ತಾಟ ಶುರುವಾಗೋದು ಕಾಮನ್ ಆಗುತ್ತೆ. ನನ್ನ ವಿರೋಧ ಒಂದಿದೆ. ಆಡಳಿತ ಮಂಡಳಿ ಮಾಡುವಂತಹ ಕೆಲಸವನ್ನ ಅರ್ಚಕ ಯಾಕ್ರಿ ಮಾಡಬೇಕು? ನಾನು ಹೇಳ್ತಾ ಇರೋದು, ಈಗ ಇವರಿಗೆ ಸದ್ಭಾವನೆಯಿಂದ ಕೊಟ್ಟಂತಹ ದುಡ್ಡನ್ನ ಇವರು ಮನೆಗೆ ತಗೊಂಡೋಗಿ ಇವರು ದೇವಸ್ಥಾನಕ್ಕೆ 100 ಗ್ರಾಮ್ ಹಾಲು, 100 ಗ್ರಾಮ್ ಮೊಸರು ನೀವ್ ಯಾಕ್ರಿ ತಗೊಂಡ್ಬರ್ಬೇಕು? ಆಡಳಿತ ಮಂಡಳಿ ಇದೆ ಅಥವಾ ಅಧಿಕಾರಿಗಳಿದೆ, ಅವ್ರು ನೋಡ್ಕೋತಾರೆ ಬಿಡಿ. ಇಲ್ಲಿ ಅವ್ರಿಗೆ ಏನ್ ಬೇಕೋ ಅದನ್ನ ಕೊಡ್ತಾರೆ. ಸದ್ಭಾವನೆಯಿಂದ ಮಾಡಿದಂತಹ ಪೂಜೆಗೆ ಪಡೆದಂತಹ ಒಂದು ಈಗ ಮೇಲ್ಕೋಟೆಯಲ್ಲಿ ಒಂದು ವಿಷಯ ಹೇಳ್ತೀನಿ. ಸದ್ಭಾವನೆಯಿಂದ ಪಡೆದಂತಹ ಅಲ್ಲ, ಸದ್ಭಾವನೆ ಹಾಳಾಗಿದೆ, ಅದು 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 ಎರಡನೇ ವಿಚಾರ. ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಹಾಳಾಗಿದೆ. ಇವ್ರು ನೇರವಾಗಿ ತಗೊಳಕ್ಕೆ ಅರ್ಹವಿಲ್ಲ ಅಂದ್ಮೇಲೆ ಇವ್ರು ಹೇಗ್ರಿ ಸದ್ಭಾವನೆ ಆಗುತ್ತೆ? ನಾನು ಒಂದು ಪ್ರಶ್ನೆಯನ್ನು ಹೇಳ್ತಾ ಇದ್ದೀನಿ. ಚಿಕ್ಕ ದೇವಸ್ಥಾನಗಳಲ್ಲಿ 1 ರೂಪಾಯಿ ಹಾಕುತ್ತೆ, ಅದು 100 ರೂಪಾಯಿ ಸಿಗುತ್ತೆ, ದಿನಕ್ಕೆ 3,000 ರೂಪಾಯಿ ಮುಕ್ತಾಯ ಆಗೋಗುತ್ತೆ. ಆದ್ರೆ ಕೋಟ್ಯಾಂತರ ರೂಪಾಯಿ ಆದಾಯ ಬರುವಂತಹ ದೇವಾಲಯಗಳು ಅದಕ್ಕೆ ಅರ್ಧ ಭಾಗದಷ್ಟು ದುಡ್ಡು
ನಿಮಗೆ ಅರ್ಚಕರಿಗೆ ಬಂದ್ಬಿಡುತ್ತೆ. ಅಲ್ಲಿ ಅಸಮಾನತೆ ದೂರುತ್ತೆ. ಅಸಮಾನತೆ ಅಂದ್ರೆ ಏನು ಅಂತ ಹೇಳಿದ್ರೆ, ನಿಮಗೆ 50,000 ರೂಪಾಯಿಗಿಂತ ಹೆಚ್ಚು ನಿಮಗೆ ಸಂಬಳವಿದ್ರೆ ನಿಮಗೆ ಇನ್ನಿಲ್ಲದ ಭೋಗಗಳು ಬರುತ್ತೆ. ಬಡ್ಡಿ ಲೇವಾದೇವಿಗೆ ಬಿಡ್ತೀರಿ ಅರ್ಚಕರು, ವೇಶ್ಯಾವಾಟಿಕೆಯನ್ನು ನಡೆಸುವಂಥದ್ದಿದೆ, ದೇವರ ಹಣವನ್ನ ನುಂಗಿ ನೀರು ಕುಡಿದಂಥದ್ದಿದೆ, ಆಭರಣವನ್ನ ಥೆಫ್ಟ್ ಮಾಡಿ ಅದಕ್ಕೆ ಅಧಿಕಾರಿಗಳಿಗೆ ಈ ತಟ್ಟೆ ಕಾಸಿನ ದುಡ್ಡನ್ನ ಲಂಚವಾಗಿ ಕೊಟ್ಟು ಅದನ್ನ ಸಮಜಾಯಿಷಿ ಮಾಡ್ಕೊಂಡು ಬಂದು ನಿನ್ನ ದೇವಸ್ಥಾನದ ರಕ್ಷಣೆಗೆ ಮಾಡ್ಕೋತೀರಿ. ಇಷ್ಟೆಲ್ಲ ನಿಮಗೆ ತಾಕತ್ತು ಪವರ್ ಬರುತ್ತೆ ಅಂತ ಹೇಳಿದ್ರೆ ನೀವು ಭ್ರಷ್ಟಾಚಾರಿಗಳಲ್ಲದೇನೆ ದೇವರ ಮತ್ತು ಭಕ್ತರ ಒಂದು ಮನಸ್ಸಿನ ಸೇತುವೆ ಆಗಿರ್ತೀರ ನೀವು. ಹಾಗಿದ್ರೆ ಇಲ್ಲಿ ಈ ಚರ್ಚೆಯಲ್ಲಿ ನಮ್ಮ ಗಮನಕ್ಕೆ ಬರ್ತಿರೋದಷ್ಟೇ. ಹಾಗಿದ್ರೆ ತಟ್ಟೆ ಕಾಸು ಬೇಕು, ಅದಕ್ಕೆ ಅಂಕುಶ ಬೇಕಾ, ಅಥವಾ ತಟ್ಟೆ ಕಾಸನ್ನ ನೇರವಾಗಿ ದೇವಸ್ಥಾನಕ್ಕೆ ತಲುಪಿಸ್ಬೇಕಾ? ಕರ್ನಾಟಕದಲ್ಲಿ, ಅದರಲ್ಲೂ ಭಾರತದಲ್ಲಿ ಯಾವೆಲ್ಲ ಪ್ರಮುಖ ದೇವಸ್ಥಾನಗಳಿಗೆ ಅತಿ ಹೆಚ್ಚು ತಟ್ಟೆ ಕಾಸು ಹರಿದು ಬರುತ್ತೆ, ಇವೆಲ್ಲದರ ಬಗ್ಗೆ ಒಂದು ಮಾಹಿತಿ ಇರುತ್ತೆ. ಒಂದು ಪುಟ್ಟ ಬ್ರೇಕ್.